ಎಲ್ಲ ಮಕ್ಕಳು ಇಲ್ಲಿದ್ದು ಕಲಿಸ್ಬೇಕು. ಇನ್ನು ಇದಾರೆ ನೋಡಿ, ಎಲ್ಲ ಇದಾರ, ಯಾರ ಇದ್ರೆ ಇಲ್ಲಿ ಕಲಿಸ್ಬಿಡಿ. ಯಾಕಂದ್ರೆ ನಮ್ಮ ಟೈಮ್ ವೇಸ್ಟ್ ಆಗಬಾರ್ದು. ನಾವು ಡಿಜಿಟಲ್ ಅಂದ್ರೆ ಟೈಮ್ ವೇಸ್ಟ್ ಮಾಡೋರು ಯಾರಂದ್ರೆ, ಈ ಕಾಲದಲ್ಲಿ ಟೈಮ್ ವೇಸ್ಟ್ ಮಾಡೋದಂದ್ರೆ ವೇಸ್ಟ್ ಅಂತ. ಅದಕ್ಕೋಸ್ಕರ ಇದು ಡಿಜಿಟಲ್ ಯುಗ ಆಗಿರುತ್ತೆ. ನಾವು ಪಾಯಿಂಟ್ ಆನ್ಸರ್ ಮಾತಾಡಬೇಕಾಗಿದೆ. ಫಸ್ಟ್ ಈ ವೇದಿಕೆಯನ್ನು ಅಲಂಕರಿಸಿರುವ ಎಕ್ಸಾಮ್ ಸಾರು ಮತ್ತು ರಾಮಯ್ಯ ಸಾರ್ ಅವರೇ ಮತ್ತು ಎಲ್ಲ ಈ ಊರಿನ ಹಿರಿಯರೇ, ಈ ಸಂಸ್ಥೆ ಎಲ್ಲ ಕಾರ್ಯದರ್ಶಿಗಳೇ, ಮುಖ್ಯವಾಗಿ ಇಲ್ಲಿ ಓದಿ ನನ್ನ ಜೊತೆಯಲ್ಲಿ ಬಹಳ ಡಿಜಿಟಲ್ ಆಗಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ರಾಜ್ಕುಮಾರ್ ಭಾಸ್ಕರ್ ಸರ್ ಅವರು, ಇಸಿಒ ಮೇಡಮ್ ಅವರು, ರಾಮಚಂದ್ರಪ್ಪ ಅವರು, ನಿಮ್ಮ ಶಾಲೆಯ ಪ್ರಾಡಕ್ಟ್ಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಶಾಲೆಯ ಗತ ವೈಭವ ನಾ ಬಲ್ಲೆ. 30 ವರ್ಷಗಳ ಹಿಂದೆನೆ ನ್ಯಾಷನಲ್ ಹೈಸ್ಕೂಲ್ ಬಗ್ಗೆ ನನಗೆ ಬಹಳ ಅತೀವವಾದ ಗೌರವ. ಯಾಕೆ ಅಂದ್ರೆ ಎಚ್ ಎನ್ ನರಸಿಂಹಯ್ಯ ಅವರ ಹಾದಿ, ಅವರ ಆಲೋಚನೆಗಳು, ಅವರು ಅನುಭವಿಸಿರುವ ಕಷ್ಟಗಳ ಆಧಾರದ ಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ನೋಡಿ, ಗ್ರಾಮೀಣ ಪ್ರದೇಶ ಅಂದ್ರೆ ಗಡಿ ಭಾಗಗಳು, ಗೌರಿಬಿದ್ದೂರು, ಅವರ ಊರು ಹೊಸೂರು. ಯಾಕಂದ್ರೆ ನಾನು ಅಲ್ಲೇ ಮದುವೆ ಆಗಿದ್ದೀನಿ, ಗೌರಿಬಿದ್ದೂರಲ್ಲಿ. ಹೊಸೂರು ಅವ್ರ ಬಗ್ಗೆ ಸಾಕಷ್ಟು ಲೇಖನಗಳನ್ನು ಓದಿದ್ದೇನೆ, ಅವರನ್ನು ನೋಡಿದ್ದೇನೆ ನಾನು. ಗೌರಿಬಿದ್ದೂರು, ಆಮೇಲೆ ಎಂದೂರು, ಬಾಗೇಪಲ್ಲಿ, ಬಹಳ ಬಾರ್ಡರ್ ಬಾಗೇಪಲ್ಲಿ, ಹಾಗೆ ಉಳಿನೂರು, ಇವೆಲ್ಲೂ ಕೂಡ ಬಾರ್ಡರ್ ಇದೆ. ಗಡಿ ಭಾಗದಲ್ಲಿ ನಮ್ಮ MLA ಆಗಿರ್ಬೋದು, ನೀವಾಗಿರ್ಬೋದು, ಯಾರಾಗಿರ್ಬೋದು, ರೋಡ್ಗಳು ಬಾರ್ಡರ್ ಯಾವತ್ತೂ ಚೆನ್ನಾಗಿರಲ್ಲ, ಎಲ್ಲ ಕಿತ್ತೋಗಿರುತ್ತೆ. ಬಹಳ ಯಾಕೆ ಆಗಿರುತ್ತಂದ್ರೆ ಆ ಜನಗಳು ಕೂಡ ಅರಿತದೇ ಇರ್ತಾರೆ, ಸ್ಪಂದನೆ ಇರೋದಿಲ್ಲ, MLA ಅವ್ರಿಗೂ ಹತ್ತಿ ಇರೋದಿಲ್ಲ. ಅಂತ ಕಟ್ಟ ಕಡೆಯ ವ್ಯಕ್ತಿಗಳಿಗೆ ಆಗಿನ ಕಾಲಕ್ಕೆ 60 ವರ್ಷಗಳಿದ್ದೇನೆ ಜ್ಞಾನ ಕೊಡಬೇಕು, ಜ್ಞಾನ ವಿಜ್ಞಾನ ಎರಡೂ ಕೊಡಬೇಕು ಅಂತ ಆಲೋಚನೆಯನ್ನು ಇಟ್ಕೊಂಡು ಬಡ ಮಕ್ಕಳಿಗೆ, ಅವರು ಕೂಡ ಬಡತನವನ್ನು ಅನುಭವಿಸಿದ್ದರಿಂದ ಬಡ ಮಕ್ಕಳಿಗೆ ಈ ಶಾಲೆಗಳನ್ನು ನ್ಯಾಷನಲ್ ಎಜುಕೇಶನ್ ಸ್ಥಾಪನೆ ಮಾಡಬೇಕು ಅಂತೇಳಿ ಅವ್ರ ಆಲೋಚನೆ ಬಂದಿದೆಯಲ್ಲ, ಅವರಿಗೆ ನಾವೆಲ್ಲರೂ ಸೇರಿ ಎನ್ ಅವರಿಗೆ ನಾವೆಲ್ಲರೂ ಕೂಡ ಒಂದ್ಸರಿ ಹ್ಯಾಂಡ್ಸ್ ಬಗ್ಗೆ ಚಪ್ಪಾಳೆ ಹೊಡೆಯೋಣ. ಏನು ಅವ್ರ ಆಲೋಚನೆ ಅಂದಾಗ ಮುಖ್ಯವಾದ ಆಲೋಚನೆ ಶಿಕ್ಷಣ ಕೊಡಬೇಕು ಅಂತ. ಶಿಕ್ಷಣದಿಂದಲೇ ಎಲ್ಲವೂ ಮುಕ್ತಿ ಸಿಗತ್ತೆ. ಇಲ್ಲಿ ಯಾವುದಿಂದಲೂ ಮುಕ್ತಿ ಸಿಗೋದಿಲ್ಲ, ನಮಗೆ ಶಿಕ್ಷಣದಿಂದಲೇ ಸಾಧ್ಯ. ಆ ಶಿಕ್ಷಣ ಹೇಗಿರ್ಬೇಕಂದ್ರೆ ವೈಜ್ಞಾನಿಕ ಮನೋಭಾವನ ಧೋರಣೆ ಮೇಲೆ, ಹಿನ್ನೆಲೆ ಮೇಲೆ ಇರಬೇಕು ಅಂತ ಅವರ. ಬರೀ ಶಿಕ್ಷಣ ಮೌಲ್ಯಗಳ ಆಧಾರದ ಮೇಲೆ ಕೊಟ್ಟರು ಕೂಡ ಅದು ವೇಸ್ಟ್. ಅದಕ್ಕೆ ಅವರು ಮೌಲ್ಯ ವ್ಯಕ್ತಿಗಳನ್ನು ಕೂಡ ನಮ್ಮ ಕರ್ನಾಟಕದಲ್ಲಿ ಅವರು ವೈಸ್ ಚಾನ್ಸಲರ್ ಆಗಿದಾಗ, ಬೆಂಗಳೂರು ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆಗಿದಾಗ ಮೌಲ್ಯ ವ್ಯಕ್ತಿಗಳನ್ನು ಕೂಡ ನಮ್ಮ ಕರ್ನಾಟಕದೊಳಗೆ ನುಸುಳಕ್ಕೆ ಬಿಡುವುದಿಲ್ಲ. ಏನು ಅಂದಾಗ ಕಥೆ ಹೇಳ್ತೀನಿ ನೋಡಿ. ಒಬ್ಬ ವ್ಯಕ್ತಿ ಯಾರೋ ಪವಾಡ ಪುರುಷ, ನಾನು ಉಂಗುರನ್ನು ಕೊಡ್ತೀವಿ, ನಾನು ಗಡಿಯಾರನ್ನು ಕೊಡ್ತೀವಿ, ಸುಮ್ಮನೆ ಹಿಂಗನ್ನು ಹಿಂಗೆ ಕೊಟ್ಟರೆ ಸಾಕು, ಗಡಿಯಾರನ್ನು ಕೊಡ್ತೀವಿ, ಇವೆಲ್ಲ ಹೇಳ್ಕೊಂಡ ಪವಾಡ ಪುರುಷರಿದ್ರು. ಅಂತ ಪವಾಡ ಪುರುಷರಿಗೆ ಆಗಿನ ಕಾಲಕ್ಕೆ ವೈಜ್ಞಾನಿಕ ಮನೋಭಾವನೆಯಿಂದ ಎಚ್ ಎನ್ ಅವರು ಏನ್ ಹೇಳ್ತಾರೆ ಗೊತ್ತಾ? ಎಲ್ಲರೂ ಗಡಿಯಾರ ಕೊಡ್ತೀಯಪ್ಪ, ಎಲ್ಲರೂ ವಾಚ್ ಕೊಡ್ತೀಯಪ್ಪ, ಎಲ್ಲ ಕಾಸುಫುಲ್ ವಸ್ತುಗಳು, ನನ್ನ ಮುಂದೆ ನೀನು ಒಂದು ಕುಂಬಳಕಾಯಿ ಕೊಡಪ್ಪ ಅಂತ ಕೇಳಿದ್ರು. ಏನ್ ಕೇಳಿದ್ರು? ಒಂದು ಕುಂಬಳಕಾಯಿ ಕೊಡಪ್ಪ ಅಂತ ಕೇಳಿದ್ರಪ್ಪ. ನಿಜ ಸರ್, ನಿಜನಾ? ಕುಂಬಳಕಾಯಿ ಕೊಡಪ್ಪ ಅಂತ ಕೇಳಿದ್ರು. ಅವರಿಂದ ಆಗ್ಲಿಲ್ಲ, ಆ ಪವಾಡ ಪುರುಷರಿಂದ ಆಗ್ಲಿಲ್ಲ. ಅರ್ಥ ಆಯ್ತಾ? ವಿಜ್ಞಾನ ಹೆಂಗಿರುತ್ತೆ ಅಂತ, ಚಿಕ್ಕ ಚಿಕ್ಕ ವಸ್ತುಗಳು ಎಲ್ಲ ಒಂದು ಕಡೆ ಇಟ್ಕೋಬಹುದು, ಬೂದಿ ಕೊಡ್ಬೋದು, ಉಂಗುರ ಕೊಡ್ಬೋದು, ವಾಚ್ಗಳು ಕೊಡ್ಬೋದು. ಕುಂಬಳಕಾಯಿ ಕೊಡಕ್ಕಾಗತ್ತಾ? ಅವರ ಶರೀರದಲ್ಲಿ ಇಟ್ಕೊಂಡು ಕೊಡಕ್ಕಾಗತ್ತಾ? ಆಗಲ್ಲ.
ಎಚ್ ಎನ್ ನರಸಿಂಹರ ಮಾತಿಗೆ ಮತ್ತೆ ಇನ್ನೊಂದು ಹಾಗೆ ನಾನು ಮಳೆ ಸುರಿಸ್ತೀನಿ, ಯಾವಾಗ ಮಳೆ ಸುರಿಸ್ತೀನಿ ಅಂತ ಪವಾಡ ಪುರುಷರಿದ್ರು. ಒಂದೇ ಒಂದು ಸವಾಲು ಹಾಕಿದವರು ಏನ್ ಗೊತ್ತಾ, ಅಪ್ಪ ನಮ್ಮ ಬೆಂಗಳೂರಲ್ಲಿ ಒಂದು ಜಾಗಕ್ಕೆ ಬರ್ತೀವಿ, ಮೈನ್ ಸ್ಟ್ರೀಟ್ ಅನ್ನೋ ಜಾಗ ಇದೆ, ನೀನೇನು ಬೇಡಪ್ಪ, ರೈತರಿಗೆ ಬಹಳ ಕಷ್ಟ ಆಗ್ಬಿಟ್ಟಿದೆ, ಮಳೆ ಬರ್ತಾ ಇಲ್ಲ, ಬೆಳೆ ಬರ್ತಾ ಇಲ್ಲ, ನಮ್ಮ ಮುಂದೆ ನೀನು ಬಂದು ಮಳೆ ಸುರಿಸ್ಬೇಕು. ನೀನು ಪವಾಡ ಪುರುಷ ನಂಬೇಕಾದ್ರೆ ನಾವು ನಮ್ಮ ಮುಂದೆ ನೀವೇನ್ ಮಾಡ್ಬೇಕು, ಮಳೆ ಸುರಿಸ್ಬೇಕು. ಆಯ್ತಾ? ಅದಕ್ಕೂ ಆ ಪವಾಡ ಪುರುಷದಿಂದ ಆಗ್ಲಿಲ್ಲ. ಈ ರೀತಿಯ ವೈಜ್ಞಾನಿಕ ಮನೋಭಾವವುಳ್ಳ ಹೆಚ್ಚಿನವರು ಅರ್ಥ ಮಾಡ್ಕೊಳ್ಳಿ, ವೈಚಾರಿಕ ಮನೋಭಾವ ಉಳ್ಳವರು ಅಂತ ವೈಚಾರಿಕ ಮನೋಭಾವ. ಒಂದ್ಸಲಿ ನಾನು PUC ಓದ್ಬೇಕಾದ್ರೆ ಬೆಂಗಳೂರಲ್ಲಿ ಒಂದ್ಸಲಿ ಅವ್ರ ಇನ್ಸ್ಟಿಟ್ಯೂಟ್ಗೆ ಹೋಗಿದ್ವಿ, ಹಾಸ್ಟೆಲ್ಗೆ ಹೋಗಿದ್ವಿ. ಒಬ್ರು ಮಲ್ಕೊಂಡಿದ್ರು ಚಾಪೆ ಮೇಲೆ. ಎಲ್ಲೇ ನನಗೆ ಯಾರಪ್ಪ ಇವರು ಅಂತ ಕೇಳಿದೆ, ಯಾರಪ್ಪ ಇವರು ಅಂತ ಕೇಳಿದೆ. ರೇ ಸುಮ್ಮನೆ ಪಾಪ ಅವರೇ ಈ ಇನ್ಸ್ಟಿಟ್ಯೂಟ್ಗೆಲ್ಲ ಹೆಡ್ ಅಂತಂದ್ರು. ಅಲ್ಲೇ ಊಟ ತಿನ್ನೋದು, ಹಾಸ್ಟೆಲ್ ಮಕ್ಕಳ ಜೊತೆಯಲ್ಲೇ ಇರೋದು, ಎಲ್ಲ ಮೇಲ್ವಿಚಾರಣೆ ಮಾಡೋದು, ವೈಸ್ ಚಾನ್ಸಲರ್ ಆಗಿದ್ರು ಅಂತ ಟೈಮಲ್ಲಿ ಕೂಡ ಚಾಪೆ ಮೇಲೆ ಬಂದಿರೋದು. ಅವರು ಏನ್ ಬೇಕಾದ್ರೂ ಅನುಭವಿಸಬಹುದಾಗಿತ್ತು, ಅವ್ರು ಏನ್ ಬೇಕಾದ್ರೂ ಅನುಭವಿಸಬಹುದಾಗಿತ್ತು. ಆದ್ರೆ ನನ್ನ ಬಡತನದಲ್ಲಿರುವ ಬಹಳ ಬಡತನದಲ್ಲಿರುವ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು. ಶಿಕ್ಷಣ ಕೊಟ್ರೆ ಅವರ ಜೀವನ ಹಸನಾಗ್ತದೆ. ಒಂದೊಂದು ಜೀವ ಶಿಕ್ಷಣ ಪಡೆದ್ರೆ ತನ್ನ ಚಿಗುರು ಹೊಡಿತಾರೆ, ತನ್ನ ಕಾಲ ಮೇಲೆ ತಾವು ನಿಲ್ತಾರೆ ಅನ್ನೋ ಒಂದು ಆಸೆ ಭಾವನೆಯಿಂದ ಹೆಚ್ಚಿನ ಶಿಕ್ಷಣ ಕೊಡ್ತಾ ಬಂದ್ರು. ಅಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಅದ್ರ ಜೊತೆಗೆ ಮಕ್ಕಳಿಗೆ ಉಪಯೋಗ ಆಗುವುದಲ್ಲದೆ ಅನೇಕ ಶಿಕ್ಷಣ 21 ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಅನೇಕ ಜನರಿಗೆ ಉದ್ಯೋಗ ಅವಕಾಶಗಳು ಕೊಟ್ಟರು. ಬಟ್ ಎಲ್ಲ ಇರೋರೆಲ್ಲ ಹೆಚ್ಚಿನವರು, ನಾವು ಕೆಲವರು ಹೆಚ್ಚಿನವರ ಇದರಲ್ಲಿ ಇದ್ದೀವಿ ನಾವೆಲ್ಲ. ಆ ರೀತಿ ಅನೇಕ ಜನಕ್ಕೆ ಉದ್ಯೋಗ ಅವಕಾಶಗಳು ಕೊಟ್ಟರು. ಆ ರೀತಿ ವಿಜ್ಞಾನದ ಬಗ್ಗೆ ಬಹಳ ನಿಮಗೆ ಗಮನವಿರಲಿ, ಮೂಢನಂಬಿಕೆಗಳಿಂದ ದೂರವಿರಬೇಕು. ಒಂದನೇದಾಗಿ ಏನಿರ್ಬೇಕು, ಮೂಢನಂಬಿಕೆಗಳಿಂದ ದೂರ ಇರಬೇಕು. ನೀವು ಇನ್ಸ್ಟಿಟ್ಯೂಟ್ ಓದಿರೋದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಮಾಡ್ತೀರಾ? ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಮಾಡ್ತೀರಾ? ಹೊಸೂರಲ್ಲಿ ಒಂದ್ಸರಿ ಹೋಗಿ ಬಂದಿದ್ದೀರಾ? ಹೊಸೂರಲ್ಲಿ ಒಂದ್ಸರಿ ಅವ್ರ ಹುಟ್ಟಿದ ಸ್ಥಳಕ್ಕೆ ಹೋಗಿ ಬಂದಿದ್ದೀರಾ ಇಲ್ವಾ? ಒಂದ್ಸರಿ ಹೋಗಿ ಬನ್ನಿ, ಅವ್ರ ಸಮಾಧಿಗೆ ನಮಸ್ಕಾರ ಮಾಡ್ಕೊಂಡ್ ಬನ್ನಿ, ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡ್ ಬನ್ನಿ. ಹಾಗೆ ಒಂದ್ಸರಿ ಚಿಕ್ಕ ವಿಚಾರ ಹೇಳ್ಬಿಡ್ತೀನಿ. ಅವ್ರ ಊರಿಗೆ ಫಾರಿನ್ ಅವರೆಲ್ಲ, ಅವ್ರ ವಯಸ್ಸಾಗಿದ್ದಾರೆ, ಫಾರಿನ್ ಅವರೆಲ್ಲ ಅವ್ರ ಜೊತೆ ಬರ್ತಾ ಇದ್ರು, ಬೇರೆ ಬೇರೆ ದೇಶದವರೆಲ್ಲ. ಬನ್ನಿ ನೀವು ನೋಡೋಣ ಅಂತ ಬಂದ್ರಂತೆ. ಹೊಸೂರಿಗೆ ಕರ್ಕೊಂಡು ಹೋದಾಗ ನಮ್ಮ ಇಂಡಿಯಾದವರು ಬರ ಗೊತ್ತಲ್ವಾ, ಮಧ್ಯಾಹ್ನ ಟೈಮಲ್ಲಿ ರಚೆ ಇದೆ, ಅವ್ರ ರಚೆ ಇದೆ. ರಚೆ ಮೇಲೆ ಚೆನ್ನಾಗಿ ಬಂದ್ಬಿಟ್ಟು ಗೊರಕೆ ಹೊಡಿತಾ ಇದ್ದಾರೆ ಜನ. ಯಾವಾಗ? ಮಧ್ಯಾಹ್ನ ಟೈಮಲ್ಲಪ್ಪ, ಮಧ್ಯಾಹ್ನ ಟೈಮಲ್ಲಿ. ಅವರೆಲ್ಲ ಫಾರಿನ್ ನೋಡಿ ಇಟ್ ಈಸ್ ಡೇ ಆರ್ ನೈಟ್ ಅಂದ್ರಂತೆ. ಇದು ಡೇನ ಅಥವಾ ನೈಟ್ ಅಂತ ಕೇಳಿದ್ರು ಅವ್ರನ್ನ, ಅವ್ರನ್ನ. ಸೂನ್ ಇಟ್ ಈಸ್ ಡೇ ಅಂತ ಕೇಳಿದ್ರು. ವೈ ದೇ ಆರ್ ಸ್ಲೀಪಿಂಗ್ ಹಿಯರ್, ದೇ ಆರ್ ವೇಸ್ಟಿಂಗ್ ಆಫ್ ಟೈಮ್ ಅಂತಂದ್ರೆ. ಯಾಕೆ ಇವ್ರು ಇಷ್ಟು ವೇಸ್ಟ್ ಟೈಮ್ ಮಾಡ್ತಾ ಇದ್ದಾರೆ? ನಿದ್ದೆ ಹೋಗ್ತಾ ಇದ್ರಲ್ಲ. ನಿಮಗೂ ಗೊತ್ತು, ನಮಗೂ ಗೊತ್ತು. ನಿಮ್ಮ ರಚನೆಗಳ ಮೇಲೆ ನಿಮ್ಮ ಊರುಗಳಲ್ಲಿ ಸಾಯಂಕಾಲ ಆದ್ರೆ ಅಥವಾ ಸಾಯಂಕಾಲ ಬೆಳಗ್ಗೆನೆ 7 ಗಂಟೆಗೆ ಸಭೆ ಸೇರ್ತಾರೆ. ಕೆಲಸದ ಬಗ್ಗೆ ಮಹತ್ವ ನಮ್ಮಲ್ಲಿ ಕಮ್ಮಿ, ಬಹಳಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ. ಅವಾಗ ಆದ್ರೂ ಕೂಡ ಹೆಚ್ಚಿನ ಅವರಿಗೆ ದೇಶಭಕ್ತಿ, ಮಹಾತ್ಮ ಗಾಂಧಿ ಜೊತೆಗಿತ್ತು, ಆ ದೇಶಭಕ್ತಿ ಇತ್ತು. ಅವ್ರು ಹೇಳಿರುತ್ತೆ, ನೋ ಸರ್, ಇಲ್ಲಿ ಕನ್ನಡದಲ್ಲಿ ಬ್ಯಾಂಗಿಂಗ್ ಟ್ರೀ ಇದೆ, ಬೇವಿನ ಮರ ಮತ್ತು ಅರಳಿ ಮರ ಇತ್ತಂದಲ್ಲಿ ರಚೆಗಳ ಮೇಲೆ ಇಲ್ಲಿ ಮಲಗಿದ್ರೆ ಒಳ್ಳೆ ಆಕ್ಸಿಜನ್ ಸಿಗತ್ತೆ. ಏನ್ ಸಿಗತ್ತೆ? ಒಳ್ಳೆ ಆಕ್ಸಿಜನ್ ಸಿಗತ್ತೆ. ಅದಕ್ಕೆ ನಾವು ಇಂಡಿಯನ್ಸ್ ಬಹಳ ಬುದ್ಧಿವಂತರು ಸರ್, ನಿಮಗಿಂತ ಬುದ್ಧಿವಂತರು. ನಾವು ಆ ರಚೆ ಮೇಲೆ ಮಲಗಿದ್ರೆ
ಆ ರೆಕ್ಕೆ ಮೇಲೆ ಮಾಡಿದ್ರೆ ಒಳ್ಳೆ ಆಕ್ಸಿಜನ್ ಸಿಗ್ತದೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ಬರುವುದು. ನಿಜವಾಗಿಯೂ ಕೂಡ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ರೆಕ್ಕೆ ಮೇಲೆ. ನಮ್ಮ ಪೂರ್ವಜರೆಲ್ಲ ಅಂದ್ಕೊಂಡಿದ್ರೆ ಆದ್ರೆ ವಿಶ್ರಾಂತಿ ಸ್ಥಾನಗಳು ಆಗಿದೆ. ಅದ್ರ ಜೊತೆಗೆ ವಿಶ್ರಾಂತಿ ಸ್ಥಾನಗಳು ಆಗಿದೆ. ಮತ್ತೆ ಊರಲ್ಲಿ ಯಾವ ರೀತಿ ಜನಗಳನ್ನು ಯಾವ ರೀತಿ ಕೆಡಿಸಬೇಕು ಅಂತ ಕೂಡ ತಾಣಗಳು ಆಗ್ಬಿಟ್ಟಿದೆ ಇವಾಗ. ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದ್ರು ಅವರು, ಶಾಲೆಗಳು ವಿಶ್ರಾಂತಿ ತಾಣಗಳಾಗಿವೆ. ಶಾಲೆಗಳು ವಿಶ್ರಾಂತಿ ತಾಣಗಳು ಅಂದ್ರೆ ಶಾಲೆಗೆ ಬರ್ತಾರೆ ಮನೆಯಲ್ಲಿ ಅವ್ರಿಗೆ ಏನ್ ಬೇಕು ವೈಯಕ್ತಿಕವಾಗಿ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ. ಶಾಲೆಗೆ ಬಂದು ನಿದ್ದೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ವೈಶ್ಯಾಂತರಾಗಿದ್ದಾರೆ ಅವ್ರು ಕಂಡಿಡಿದ್ರು ನೋಡಿ. ಎಲ್ಲರೂ ಎಲ್ಲ ಮೇಷ್ಟ್ರುಗಳಲ್ಲ. ಇತ್ತೀಚೆಗೆ ಬರ್ತಾ 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 ಶಾಲೆಗಳು ವಿಶ್ರಾಂತಿ ತಾಣಗಳಾಗಿವೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅದಕ್ಕೋಸ್ಕರ ಅವರ ದೃಷ್ಟಿಕೋನ ಅಂತ ಬೇರೆ ವ್ಯಕ್ತಿಯ ಇನ್ಸ್ಟಿಟ್ಯೂಟ್ ಇದ್ದೀವಿ. ಒಳ್ಳೆಯ ಹಿಸ್ಟ್ರಿ ಇದೆ. ಬೇರೆ ಶಾಲೆಗಳಲ್ಲಿ ಓದೋದು ತರ ಈ ಶಾಲೆಯಲ್ಲಿ ಓದೋದೇ ನಿಮ್ಮ ಒಂದು ಘನತೆಗೆ ನೀವು ಗರ್ವ ಪಟ್ಕೋಬೇಕು. ಹೆಚ್ಚಿನವರ ಶಾಲೆ ಅಂದ್ರೆ ನೀವು ಗರ್ವ ಪಟ್ಕೋಬೇಕಾಗಿದೆ. ಯಾಕಂದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಅದೇ ರೀತಿ ಈ ಊರಲ್ಲಿ ಇಬ್ರು ಸ್ವಾಮೀಜಿಗಳು ಇದ್ದಾರೆ. ಅದ್ರ ಬಗ್ಗೆ ಈ ಊರಿನ ಒಬ್ಬ ಹೆಣ್ಣು ಮಗಳು ಒಳ್ಳೆಯ ಸ್ವಾಮೀಜಿಗಳು ಇಬ್ಬರು ಕೊಟ್ಟಿದ್ದಾರೆ. ವೀರೇಶಾನಂದ ಸ್ವಾಮೀಜಿ ಅಂತ, ಇನ್ನೊಬ್ಬರು ನಿರ್ಭಯಾನಂದ ಸ್ವಾಮೀಜಿ ಅಲ್ವಾ. ಅವರೆಲ್ಲ ನೋಡಿದಾಗ ಶಿಕ್ಷಕರಿಗೆ ನಾವೆಲ್ಲ ಶಿಕ್ಷಕ ಕಾರ್ಯಾಗಾರಗಳು ಮಾಡಿಸ್ತೀವಿ ಅವ್ರ ಹತ್ರ. ಅವಾಗ ಮಾಡಿಸ್ತಾ ಇದ್ವಿ. ನಮ್ಮ KPS ಅವರಿಗೆ ಗೊತ್ತು, ಎಲ್ಲರೂ ಗೊತ್ತು. ಅವ್ರು ಹೇಳೋರು ಅವರಿಂದ ಉಪನ್ಯಾಸ ಪಡಿಬೇಕಾಗಿದೆ ಮೇಷ್ಟ್ರುಗಳು ಸಹ. ಈ ಊರಲ್ಲೂ ಕೂಡ ಮೋಕ್ಷ ಪಡಿಬೇಕಾಗಿದೆ. ಅವರು ಬೇರೆ ಬೇರೆ ದೇಶಗಳೆಲ್ಲ ಹೋಗಿ ಭಾಷಣ ಮಾಡಿ ಅದರಿಂದ ಬಂದ ಲಾಭ, ಅದರಿಂದ ಬಂದ ದುಡ್ಡು ಕಾಣಿಕೆ ಕೊಡ್ತಾರೆ. ಅವನು ಉತ್ತರ ಕರ್ನಾಟಕ ತುಮಕೂರು ಆ ಕಡೆ ಎಲ್ಲ ಇನ್ಸ್ಟಿಟ್ಯೂಟ್ ಬಡವರಿಗೆ, ಸೌಕರ್ಯಗಲ್ಲ, ಬಡವರಿಗೆ ಶಾಲೆಗಳು ತೆರೆದು ಅವರಿಗೆ ಸಾಕಷ್ಟು ಪ್ರಯೋಜನಗಳು ಕೊಡ್ತಾ ಇದ್ದಾರೆ. ಅತ್ಯಂತ ಕಟ್ಟಕಡೆಯ ವಿದ್ಯಾರ್ಥಿಗಳಿಗೆ ಈ ಎಂತ ಮಹತ್ವಾಕಾಂಕ್ಷ ವ್ಯಕ್ತಿಗಳು ಅಂತ ಅರ್ಥ ಮಾಡ್ತಾರೆ. ಈ ರೀತಿ ಮುಡಿನೂರು ಅನ್ನೋದು ಒಂದು ಎಷ್ಟು ಸಾಂಪ್ರದಾಯಸ್ಥ ಊರು ಅಂದ್ರೆ ಅಷ್ಟು ಸಾಂಪ್ರದಾಯಿಕ ಊರು. ಏರಿಯಾ ಎಲ್ಲ ಅಷ್ಟೇ. ಅದಕ್ಕೋಸ್ಕರ ನಿಮ್ಮ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ ಅಂತ ಬೇರೆ ವ್ಯಕ್ತಿಗಳನ್ನು ನಿಮ್ಮ ಮನಸ್ಸಿಗೆ ತಕೊಂಡು ಗೌರವಿಸಿದೆ ಆದ್ರೆ ನೀವು ಗ್ಯಾರಂಟಿ SSLCಯಲ್ಲಿ ಪಾಸ್ ಆಗ್ತೀವಿ. ಒಳ್ಳೆಯ ಸಂಪ್ರದಾಯ, ಒಳ್ಳೆಯ ಮನಸ್ಸಿದ್ರೆ ಮಾರ್ಗ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆಯ ಮನಸ್ಸು ಇಟ್ಕೊಂಡು ಕಿಚ್ಚೆತ್ತು ಕೂಡ ಎಲ್ಲ ಹೇಳಿರುವ ಎಲ್ಲ ಹಿರಿಯರು ಹೇಳಿರುವ ನಮ್ಮ ನ್ಯಾಷನಲ್ ಹೈಸ್ಕೂಲ್ನ ಎಲ್ಲ ಹಿರಿಯರು ಕೂಡ ಹೇಳಿರುವ ಮಾತುಗಳನ್ನು ಗಮನ ಇಟ್ಕೊಂಡು ನಮ್ಮ CRPಗಳು ಎಲ್ಲ ಹಿರಿಯ ವ್ಯಕ್ತಿಗಳು, ನಿಮ್ಮ ಹೆಡ್ ಮಾಸ್ಟರು, ನಿಮ್ಮ ಮೇಷ್ಟ್ರುಗಳು ಬಹಳ ವಿಷಯಗಳನ್ನು ಹೇಳಿದ್ದಾರೆ. ವಿಶೇಷವಾಗಿ ನೋಡಿ, ಮುಡಿನೂರು ಬ್ರಿಟಿಷ್ ಸ್ಕೂಲ್ಗೂ ಅವಾಗ ಹೋಗ್ತೀವಿ. ಮಂಕಿಗಳು ಯಾವ ಶಾಲೆಯಲ್ಲಿ ಹೇಳಲ್ಲ. ಮುಡಿನೂರು HPS ಬಹಳ ಚೆನ್ನಾಗಿ ಹೇಳ್ತಾರೆ. ಬಹಳ ಸಂತೋಷ ಆಗ್ತದೆ. ಮಕ್ಕಿ ಸಾಕಷ್ಟು ಕೇಳಿದ್ವಿ, ನಾನು ನಿಮ್ಮನ್ನು ಹೊಗಳ್ತಾ ಇಲ್ಲ. ಅದೇ ರೀತಿ ಇಲ್ಲಿ ಅಷ್ಟೇ ಇಷ್ಟೊಂದು ಫಂಕ್ಷನ್ ಮುಗೀತು. ಇಷ್ಟೊತ್ತು ಕೂಡ ಬೇರೆ ಶಾಲೆಗಳೆಲ್ಲ ನೋಡ್ಕೊಂಡು ಬಂದಿದ್ವಿ. ಬಹಳ ಶಿಸ್ತಾಗಿ ಕೂತಿದ್ವಿ, ಬಹಳ ಸಂತೋಷ. ನಾನು ಹೊಗಳ್ತಾ ಇಲ್ಲ, ನಾನೆಲ್ಲ ಗಮನಿಸ್ತಾ ಇದ್ದೆ. ಬಹಳ ಶಿಸ್ತಾಗಿರುತ್ತೆ. ಇದು ಬೇಕು ನಮಗೆ. ವಿದ್ಯೆಗಿಂತ ವಿನಯ ಬಹಳ ಮುಖ್ಯ. ಆಮೇಲೆ ವಿನಯ ಇದ್ದರೆ ವಿದ್ಯೆ ಬರ್ತದೆ ಅಂತ ನಮ್ಮ ಭಾವನೆ. ಅದಕ್ಕೋಸ್ಕರ ಇದನ್ನು ಮೈಗೂಡಿಸ್ಕೋಬೇಕು. ಈ ಇನ್ಸ್ಟಿಟ್ಯೂಟ್ ಅನ್ನು ನಮ್ಮ ಹಿರಿಯರೆಲ್ಲ ಇದ್ದಾರೆ, ಇದೆಲ್ಲ ನೀವೆಲ್ಲ ಸಹಕರಿಸಬೇಕು. ಇಲ್ಲಿ ಬಹಳ ಅವನತಿ ಹೆಚ್ಚಿಗೆ ಬಂದಿದೆ ಅಂತ ನನ್ನ ಭಾವನೆ. ಬಹಳ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಇಲ್ಲಿ ಮೇಷ್ಟ್ರುಗಳಿಲ್ಲ, 3 ಮೇಷ್ಟ್ರುಗಳು ಇಟ್ಕೊಂಡು ನಾವು ಏನಂತ ಪಾಪ ಅವರು ಎಷ್ಟಂತ ದುಡಿಯಕ್ಕಾಗತ್ತೆ. ಸಾಕಷ್ಟು ಬಂದಾಗ ವಿಸಿಟ್ ಬಂದಾಗ ಬರೆದು ಹೋಗ್ತಾ ಇರ್ತೀವಿ. ಇಲ್ಲಿ ಹುದ್ದೆಗಳು ತುಂಬಬೇಕಾಗಿದೆ. ನಮ್ಮ ರಾಮೇಶ್ ಸರ್ ಹೇಳಿದಂಗೆ ಒಂದು ಬಸ್ ಕೂಡ ವ್ಯವಸ್ಥೆ ಮಾಡಿದ್ರೆ ಇಂಥ ಇನ್ಸ್ಟಿಟ್ಯೂಟ್ ಉಳಿತದೆ. ಎಷ್ಟೋ ಜನಕ್ಕೆ ಬಡವರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡುವಂತಹ ಒಂದು ದೇವಾಲಯಗಳಾಗಿ ನೀವು ನ್ಯಾಷನಲ್ ಎಜುಕೇಶನ್ ಸೊಸೈಟಿ, ಅದಕ್ಕೂ ಅದನ್ನೆಲ್ಲ ನಮ್ಮ ಹಿರಿಯರೆಲ್ಲ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವನ್ನು ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳ್ತಾ